स्थिता जगति नमस्तस्यै 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 नमो नमः. ನಾರಾಯಣ ನಾರಾಯಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮಪೂಜ್ಯರಾದ ಶ್ರೀಗಳಿಗೆ ನನ್ನ ಪಾದಾಭಿವಂದನೆಗಳು, ಅಧ್ಯಕ್ಷರಿಗೂ ನಮಸ್ಕಾರಗಳು, ಸನ್ಮಾನಿತರಾದಂತಹ ಎಲ್ಲ ಹಿರಿಯರಿಗೂ ನನ್ನ ಸೋದರಿ ಕಲಾವಿದರಿಗೂ ನಮಸ್ಕಾರ. ಅನೇಕರಿಗೆ ಇದು 3ನೇ ಸಲ ನಾನು ಬಂದಿರೋದು, ಕರೆಸ್ಕೊಂಡ್ಬಂದಿರೋದು. ಇನ್ನೆರಡು ಸಲ ಅಕಸ್ಮಾತಾಗಿ ಬಂದಿದ್ದು. ಇಷ್ಟು ಒಂದು ಅದ್ಭುತವಾದ ಊರಿದೆ ಅನ್ನೋ ಕಲ್ಪನೆ ಕೂಡ ನಮಗಿರಲಿಲ್ಲ, ಕೇಳೂ ಇರಲಿಲ್ಲ. ನಿಜವಾಗ್ಲೂ ಹಮ್ಮಾಗುತ್ತೆ ಅನಿಸುತ್ತೆ. ಇಲ್ಲಿ ಬಂದ್ಬಿಡ್ತೀನಿ. ನೀವು ಇಷ್ಟೊಂದು ಪ್ರತಿಭೆಗಳನ್ನ ಗುರುತಿಸಿ ಸನ್ಮಾನಿಸ್ತೀರಲ್ಲ, ಇನ್ನೊಬ್ಬರನ್ನ ನೀವು ಕರೀಲೇಬೇಕು. ಯಾರು ನನ್ನನ್ನು ಅನೇಕರಿಗೆ ಕನೆಕ್ಟ್ ಮಾಡೋದು ಅವರನ್ನ. ನಿಮ್ಮಲ್ಲಿ ಕೆಲವರು ಗೊತ್ತು, ಮಂಜುನಾಥ್ ಭಟ್ರಂತೂ ಗೊತ್ತು. ಅವ್ರ ಹೆಸರು ಕೆಂಗೇರಿ ಚಕ್ರಪಾಣಿ ಅಂತ. ಕೆಂಗೇರಿ ಚಕ್ರಪಾಣಿಗಳು ಬೆಂಗಳೂರಲ್ಲಿ BSNL ಅಲ್ಲಿ ತುಂಬ ಹಿರಿಯ ಆಫೀಸರ್, ಕರ್ಮಯೋಗಿ. ನಮ್ಮನೆ ಹತ್ರನೇ BSNL ಇದರಲ್ಲಿ ಇದ್ರು. ಕರೆದ್ರೆ 5 ನಿಮಿಷಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ಆ ಥರ ಕೆಲಸ ಮಾಡುವಂಥ ಆಫೀಸರ್ ಅವರು ಹವ್ಯಾಸದಿಂದ ಅದ್ಭುತವಾದ ಫೋಟೋಗ್ರಾಫರು, ಆಮೇಲೆ ಹಿಸ್ಟೋರಿಯನ್, ಇತಿಹಾಸ ತಜ್ಞರು. ಸ್ವಯಂ ಅವರದೇ ಒಂದು ಸಣ್ಣ ಹವ್ಯಾಸಿ ಬಳಗವನ್ನು ಕಟ್ಕೊಂಡು ಎಲ್ಲ ಒಳ್ಳೆ ಪ್ರಬುದ್ಧ ಆಫೀಸರ್ಸು ಅಂಥವ್ರೆ. ಅವರು ಕಾಡು ಮೇಡುಗಳಲ್ಲಿ, ಗುಹೆಗಳಲ್ಲಿ, ಹಳ್ಳಿಗಳಲ್ಲಿ ಹುಡುಕಿ 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 ಹೋಗಿ ಶಾಸನಗಳನ್ನು, ದೇವಸ್ಥಾನಗಳನ್ನ ಎಲ್ಲ ಹುಡುಕಿ ಅದನ್ನು ಸ್ಟಡಿ ಮಾಡಿ, ಅದಕ್ಕಾಗಿ ಅವರ ಎಪಿಗ್ರಫಿ ಎಲ್ಲ ಶಾಸನ ಕೋರ್ಸ್ ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ಅಧ್ಯಯನ ಮಾಡಿ, ದಾಖಲೆ ಮಾಡಿ, ಈ ದೇವಸ್ಥಾನ, ಈ ಕಲ್ಲು, ಈ ಶಿಲೆ, ಈ ಮೂರ್ತಿ ಯಾವ ಕಾಲದ್ದು, ಯಾರು ಕಟ್ಟಿಸಿದ್ದು, ಅದನ್ನೆಲ್ಲ ಮಾಹಿತಿನ ಕಲೆ ಹಾಕಿ ಇವರು ಎಪಿಗ್ರಫಿಗೆ ಸಪ್ಲೈ ಮಾಡ್ತಾರೆ. ಇದಕ್ಕಾಗಿ ಅವ್ರಿಗೇನು ಸಂಬಳ ಸಿಕ್ಕಲ್ಲ. ಸಂಬಳ ತಗೊಂಡು ಇದಕ್ಕೋಸ್ಕರ ಯೂನಿವರ್ಸಿಟಿಗಳಲ್ಲಿ ಇರೋರು ಏನೂ ಮಾಡ್ತಿಲ್ಲ. ಬಟ್ ಇವರು ಅವ್ರದ್ದೇ ದುಡ್ಡು ಹಾಕಿ ಇಷ್ಟು ಕೆಲಸ ಮಾಡ್ತಾರೆ. ಇವತ್ತು ಬಹುಶಃ ಇಡೀ ಕರ್ನಾಟಕದ ಹೆಚ್ಚು ಕಡಿಮೆ 90%ಕ್ಕಿಂತ ಹೆಚ್ಚು ದೇವಾಲಯಗಳ, ಚಿಕ್ಕ ಪುಟ್ಟ ದೊಡ್ಡ, ಗೊತ್ತಿರುವ ಗೊತ್ತಿಲ್ಲದ, ಹಳ್ಳಿ ಮೂಲೆ ಕಾಡುಗಳಲ್ಲಿರುವ ಎಲ್ಲ ದೇವಾಲಯಗಳ ಮಾಹಿತಿ ಅವರ ಹತ್ರ ಇದೆ. ಆಮೇಲೆ ಅದರ ಬಗ್ಗೆ ಸಾಕಷ್ಟು ಒಂದು ಐತಿಹಾಸಿಕವಾದಂತಹ ಒಂದು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ದೇಗುಲಗಳ ದಾರಿಯಲ್ಲಿ ಅಂತ 4 ಸಂಪುಟದ ಪುಸ್ತಕಗಳನ್ನು ಬರೆದಿದ್ದಾರೆ. ಎಲ್ಲಕ್ಕಿಂತ ಅಂತ ಹೇಳಿ ಹಾಗೆ ಅರ್ಚಕರನ್ನು ಪೋಷಿಸಿ ಈ ಥರ ಮಾಡ್ತಾರೆ. ಬಾಳೆ ತುಂಬ ನಾವು ಹೇಗೆ ನನಗೆ ನಮ್ಮ ಮನೆಯವ್ರಿಗೆ ಇದೆಲ್ಲ ತುಂಬ ಇಷ್ಟ. ಯಾಕಪ್ಪ ಬೆಂಗಳೂರಲ್ಲಿ ಇದ್ದೀನಿ ತುಂಬ ಸಲ ಅನಿಸುತ್ತೆ ನಮಗೆ. ನಮಗೆ ಈ ಥರ ಸಣ್ಣ ಊರುಗಳು, ನಮ್ಮ ಸಂಸ್ಕೃತಿ ತುಂಬ ವೈಬ್ರೆಂಟ್ ಆಗಿರೋ ಜಾಗದಲ್ಲಿ ಇರೋದು ಇಷ್ಟ. ನಾವು ಕಾರ್ ತೊಗೊಂಡು ಸುಮ್ಮನೆ ಹೊರಟ್ಬಿಡ್ತೀವಿ, ಅವ್ರಿಗೊಂದು ಫೋನ್ ಮಾಡ್ತೀವಿ. ನಾವು ಹೀಗೆ ಹರಿಹರಪುರದ ಇದು ಶೃಂಗೇರಿನಲ್ಲಿ ಶುಕ್ಲ ಯಜುರ್ವೇದ ಸಮಾವೇಶ ಕರೆಸಿದ್ದು, ನನ್ನ ಕಾರ್ಯಕ್ರಮ ಇತ್ತು, ಹೋಗ್ತಾ ಇದ್ವಿ. ಇಲ್ಲಿ ಬೆಂಗಳೂರು ಕುಣಿಗೆ ದಾಟುವಾಗ ಅವ್ರಿಗೆ ಫೋನ್ ಮಾಡಿದ್ವಿ, ಚಕ್ರಪಾಣಿಗಳೇ ಹೊರಟಿದ್ದೀವಿ, ಯಾವ್ದಾದ್ರು ಗುಡಿ ಇದ್ದ ಹೇಳಿ, ಎಲ್ಲಿದ್ದೀರಾ ಹೇಳಿ ಅಂತ. ಚನ್ನರಾಯಪಟ್ಟಣಕ್ಕೆ ಒಂದು 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ತಕ್ಷಣ ಚನ್ನರಾಯಪಟ್ಟಣದಲ್ಲಿ 2 ಗುಡಿಗಳ ಹೆಸರುಗಳು, ಅದ್ರ ಬಗ್ಗೆ ಮಾಹಿತಿ, ಆ ಪುರೋಹಿತರ ಹೆಸರುಗಳು, ಫೋನ್ ನಂಬರ್ ಕೊಟ್ಟು ತಪ್ಪದೇ ಇನ್ನೊಂದು ಜಾಗಕ್ಕೆ ಹೋಗಿ, ಆನೆಕೆರೆ ಅಂತಿದೆ 12 ಕಿಲೋಮೀಟರ್ ದೂರಕ್ಕೆ ಹೋದರೆ ಅಲ್ಲಿ ಮಂಜುನಾಥ್ ಭಟ್ರು ಅಂತ ಇರ್ತಾರೆ. ತುಂಬ ಚೆನ್ನಾಗಿ ಹೇಳಿದ್ರು. ಅದಷ್ಟ ತುಂಬ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನೋಡೋ ಮುಂಚೆ ಕಣ್ಣು ನೋಡ್ಬಿಟ್ಟಿದ್ದೀವಿ ನಾವು. ಅಷ್ಟು ಚೆನ್ನಾಗಿ ವಿವರಿಸಿ ಹೇಳಿದ್ರು. ನಾವಿಲ್ಲಿ ಬಂದಾಗ ಮಂಜುನಾಥ್ ಭಟ್ರು ಪಾಪ ಏನೋ ಕೆಲಸದ ಮೇಲೆ ಚನ್ನರಾಯಪಟ್ಟಣಕ್ಕೆ ಕೊಟ್ಟೋಗಿದ್ರು. ಆದರೆ ಹೇಳಿದ್ರು ಯಾರು ಇಲ್ಲ ಅರ್ಚಕರ ಮನೆ ಅಂತ. ಶಾರದಮ್ಮನವರು ಬಾಗಿಲು ತೆಗೆದ್ರು. ಅವರೇ ಫಸ್ಟ್ ಪರಿಚಯ ಆಗಿದ್ರು ನಮಗೆ ಚನ್ನರಾಯಪಟ್ಟಣದಲ್ಲಿ. ಅವರು ಅಭ್ಯಂಗ ಸ್ನಾನ ಪಾಪ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ರು. ಅವರು ನಾನು ತಲೆ ಸ್ನಾನ ಮಾಡ್ಕೋಬೇಕು, ಬೀಗ ಕೊಟ್ಬಿಟ್ರು ನಮ್ಮ ಕೈಲಿ. ಅದೇ ನಮ್ಮ ಕೈಲೇ ಬೀಗ ಕೊಟ್ಬಿಟ್ರಲ್ಲ ಅಂತ. ನಾನು ನನ್ನ ಯಜಮಾನ್ರು, ನನ್ನ ಮಗ ಒಳಗೆ ಬಂದ್ವಿ. ಏನೋ ಒಂದು ಪುಟ್ಟ ದೇವಸ್ಥಾನ ಇರುತ್ತೆ ಅಂತ ಅಂದ್ಕೊಂಡ್ಬಂದ್ವಿ. ಒಳಗೆ ಬಂದರೆ ಹಿಂದಿನ ದಿನ ಏನೋ ಪೂಜೆ ಆಗಿತ್ತು ಅನಿಸುತ್ತೆ. ಏನು ಪರಿಸರ ಇಲ್ಲಿ, ಎಂಥ ಒಂದು ಪ್ರಶಾಂತಿ. ಗಾಳಿ ಬೀಸ್ತಾ ಇತ್ತು. ಬೆಳಗ್ಗೆ 11 ಗಂಟೆ 10 ಗಂಟೆ ಹೊತ್ತಿಗೆ ಬಂದಿದ್ದೀವಿ. ಎಷ್ಟು ಖುಷಿ ಆಯಿತು. ಒಳಗಡೆ ಬಂದರೆ ಆ ಚೆನ್ನಕೇಶವನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ದಾರೆ. ಆ ದೀಪ ಬೆಳಗ್ತಾ ಇತ್ತು. ಪಕ್ಕದಲ್ಲಿ ಆ ಉತ್ಸವ ವಿಗ್ರಹ ಅಷ್ಟು ಮುದ್ದಾಗಿತ್ತು. ಎಷ್ಟು ಖುಷಿ ಆಯಿತು ನಮಗೆ ಅಂದರೆ 5-10 ನಿಮಿಷ ನೀವು ನೋಡ್ಕೊಂಡು ಹೋಗಬೇಕು ಅಂತ ಬಂದಂಥವ್ರು ಇಲ್ಲೇ ಇದ್ಬಿಟ್ವಿ. ಇಲ್ಲಿ ನನ್ನ ಮಗ ಅಂತೂ 13 ವರ್ಷ ಓಡಿದ್ದು, ಫೋಟೋ ತೆಗೆದಿದ್ದು, ಸೆಲ್ಫಿ ತೊಗೊಂಡಿದ್ದು, ಹಾಡಿದ್ವಿ, ವಿಷ್ಣು ಸಹಸ್ರನಾಮ ಹೇಳಿದ್ವಿ. ಕೊನೆಗೆ ಅಲ್ಲಲ್ಲಿ ಜಲ್ಲಿನಲ್ಲಿ ಒಂದೊಂದು ಕಡೆ ಒಬ್ಬೊಬ್ರು ಮಲ್ಕೊಂಡು ಬಿಟ್ವಿ. ಎಷ್ಟು ಚೆನ್ನಾಗಿದೆಯಪ್ಪ ಅಂತ. ನಿಜಕ್ಕೂ ನಾನು ನಿಮ್ಮೆಲ್ಲರನ್ನ ತುಂಬ ಅಭಿನಂದಿಸ್ತೀನಿ.
ಇಷ್ಟು ಚೆನ್ನಾಗಿ ದೇವಸ್ಥಾನ ಇಟ್ಕೊಂಡಿದ್ದೀರಾ, ನಿಮಗೆ ನಾನು ನಿಜವಾಗ್ಲೂ ನಮಸ್ಕಾರ ಮಾಡ್ತೀನಿ. ನಮ್ಮ ಪೂರ್ವಜರು ಹೊಯ್ಸಳದವರಿರ್ಬೋದು, ಚೋಳರಿರ್ಬೋದು, ಅದೆಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಎಷ್ಟು ಆಸ್ಥೆ ವಹಿಸಿ, ಎಷ್ಟು ಇಂಜಿನಿಯರಿಂಗ್ ಸ್ಕಿಲ್ಸ್ ಬಳಸಿ, ಎಷ್ಟು ಶಿಲ್ಪಿಗಳನ್ನು ಬಳಸಿ, ಎಂತೆಂಥ ಕಲ್ಲುಗಳನ್ನು ಕಡಿದು ಎಷ್ಟು ಕಷ್ಟಪಟ್ಟಿದ್ದನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಸರ್ಕಾರ ಬಿಟ್ಬಿಡಿ, ಸರ್ಕಾರ ಇರೋದು ಬರೀ ತುಷ್ಟೀಕರಣಕ್ಕೆ, ನಮ್ಮನ್ನು ಹಿಂದೂ ಧರ್ಮವನ್ನು ಹಾಳು ಮಾಡೋಕ್ಕೆ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಅವರೆಲ್ಲ ಸರ್ಕಾರ ಬಿಟ್ಟು ಹಾಕ್ಬಿಡಿ. ಆದರೆ ನಾವು ಕೈ ಕಟ್ಕೊಂಡು ಏನು ಮಾಡೋಕ್ಕಾಗತ್ತಪ್ಪ, ಕಾಲ ಕೆಟ್ಟೋಯ್ತು, ಕಲಿಯುಗ ಅಂತ ಕಾಫಿ ಕುಟ್ಕೊಂಡು ಕೂತಿರ್ತೀವಲ್ಲ, ನಾವು ಕಾಪಿಡು ಹಾಗೆ ಮಾಡಬಾರ್ದು. ನೀವು ಒಂದು ಆದರ್ಶವಾಗಿದ್ದೀರಿ. ನಾನು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತೀನಿ, ನಾನೇ ಕರೆಯೋದ್ರಲ್ಲಿ ಎಷ್ಟು ಚೆನ್ನಾಗಿ ನೀವು ನಡೆಸ್ತಾ ಇದ್ದೀರಿ. ತುಂಬ ಖುಷಿ ಆಯಿತು. ಎಲ್ಲದಕ್ಕಿಂತ ತುಂಬ ಸಂತೋಷ ಆಗಿತ್ತು ಏನು ಗೊತ್ತಾ, ಇಲ್ಲಿರೋ ಇಷ್ಟು ಜನರಲ್ಲಿ ಒಂದು 30-40% ಚಿಕ್ಕವರಿದ್ದೀರಿ, ಯಂಗ್ಸ್ಟರ್ಸ್ ಇದ್ದೀರಿ. ಅದು ನನಗೆ ತುಂಬ ಸಂತೋಷ ಆಯಿತು. ಮುಂದಿನ ಪೀಳಿಗೆ ಇದನ್ನು ಮುಂದುವರಿಸುತ್ತೆ ಅನ್ನೋ ಭರವಸೆಯನ್ನೆಲ್ಲ ಕೊಡ್ತಾ ಇದ್ದೀರ. ತುಂಬ ಸಂತೋಷ ಆಯಿತು. ಯಾಕೆ ಅಂದರೆ ಇದು ನಮ್ಮ ಆಸ್ತಿ. ನಮ್ಮ ಇವತ್ತಿನ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್ ಏನು ಮಾಡಿದೆ ಅಂದರೆ, ನಮಗೆ ನಮ್ಮ ಬಗ್ಗೆ ಸ್ವಾಭಿಮಾನ ಇರೋದಂತೆ ಮಾಡುತ್ತಿದೆ. ಇವತ್ತು ನಾವು ನಮ್ಮ ಕುಂಕುಮ ಇಟ್ಕೊಳ್ಳೋಕೆ ನಮ್ಗೆ ಪ್ರೈಡ್ ಇಲ್ಲ, ನಮ್ಮ ವೇಷ ನಮ್ಮ ಸೀರೆ ಉಟ್ಕೊಳ್ಳೋಕೆ ನಮ್ಗೆ ಪ್ರೈಡ್ ಇಲ್ಲ, ನಮ್ಮ ಕನ್ನಡ ಮಾತಾಡೋದಕ್ಕೆ ನಮ್ಮ ಸಂಸ್ಕೃತ ಶ್ಲೋಕ ಹೇಳೋದಕ್ಕೆ ನಮಗೆ ಸ್ವಾಭಿಮಾನ ಇಲ್ಲ. ಅದು ಯಾರೋ ಅಮೆರಿಕನ್ ಅಲ್ಲಿ ಪ್ಯಾಂಟ್ ಕರ್ಕೊಂಡ್ರೆ ನಾವು ಹರ್ಕೊಂಡ್ಬಿಡ್ತೀವಿ. ಅದು ಚೆನ್ನಾಗಿದೆಯಾ, ಸಭ್ಯವಾಗಿದೆಯಾ, ಬೇಕಾ ಬೇಡ ಯೋಚನೆ ಮಾಡಿಲ್ಲ. ಕಲನಿಯಲ್ ಹ್ಯಾಂಗ್ ಓವರ್ ಇದೆಯಲ್ಲ, ಎಲ್ಲೋ ಒಂದು ಕಡೆ ಅವ್ರು ಇನ್ನೊಬ್ಬರ ಥರ ಆಗಬೇಕು ಅನ್ನೋ ಭ್ರಾಂತಿ. ಇನ್ನೊಬ್ಬರ ಥರ ಯಾಕೆ ಆಗಬೇಕು? ಇದೇ ಮಣ್ಣಿನಲ್ಲಿ ಹುಟ್ಟಿ, ಹಳ್ಳಿನಲ್ಲಿ ಹುಟ್ಟಿ, ಎಂತೆಂಥ ಸಂಗೀತ ವಿದುಷಿಯರು ತಯಾರಾಗಿಲ್ವಾ, ಎಂತೆಂಥ ಸಂಸ್ಕೃತ ವಿದ್ವಾಂಸರು ತಯಾರಾಗಿಲ್ವಾ, ಎಂಥ ಶಿಲ್ಪಿಗಳಿದ್ದಿರ್ಬೇಕು ಇದನ್ನೆಲ್ಲ ಕಟ್ಟೋದಕ್ಕೆ. ನಾನು ಕೂಡ ಶಿಲ್ಪಶಾಸ್ತ್ರ ಕಲಿತಾ ಇದ್ದೀನಿ. ನನ್ನ ಗುರುಗಳು ತುಂಬ ದೊಡ್ಡ ಬಹಳ ದೊಡ್ಡ ಶಿಲ್ಪಿ. ಇತ್ತೀಚೆಗೆ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿಯನ್ನು ಪುನಃಸ್ಥಾಪನೆ ಮಾಡಿದ್ದಾರೆ ಕಾಶಿಯಲ್ಲಿ. ಅದನ್ನು ತಯಾರು ಮಾಡಿದವರು ವೈದಿಕರು ಅವರು, ಶಿಲ್ಪಿಗಳು ಅವರು. ನಾನು ಕಲಾವಿದೆ ಬೇಸಿಕಲಿ. ಸೊ ನನಗೆ ಆ ಬೆಲೆ ಗೊತ್ತಾಗುತ್ತೆ. ಒಂದು ಕಾಗದದಲ್ಲಿ ಬೀಜವಾಗಲೂ ಕೂಡ ಎಷ್ಟು ಸ್ಕಿಲ್ ಬೇಕು, ಆ ಕಾಲಮಾನಗಳು ನೋಡಿಕೊಂಡು ಸಂಪ್ರದಾಯ ಶುದ್ಧವಾದ ಕಲೆ, ಅದೊಂದು ಸೈನ್ಸ್, ಅದೊಂದು ಅದರಲ್ಲಿ ಮಗ್ನವಾಗಿರಬೇಕು. ಸಂಗೀತ ತೆಗೆದುಕೊಂಡು ಎಷ್ಟು ಮ್ಯಾಥಮೆಟಿಕ್ಸ್ ಇದೆ ಇದರಲ್ಲಿ, ಎಷ್ಟು ಲಯ ಇದೆ, ಎಷ್ಟು ಶ್ರುತಿಬದ್ಧತೆ ಬೇಕು, ಎಷ್ಟು ಅಭ್ಯಾಸ ಬೇಕು. ಆ ವೀಣೆ ನುಡಿಸೋದೇನಾದ್ರು ಹುಡುಗಾಟನ, ಆ ಕೈ ಎಷ್ಟು ಪಳಗಿರ್ಬೇಕು, ಕೈ ಬ್ರೈನಿಂದ ಲಿಮ್ಸ್ ಕೋಆರ್ಡಿನೇಷನ್ ಇಷ್ಟ ಆಗಬೇಕು. ಪ್ರತಿಯೊಂದು ಕಲೆ ಕೂಡ ಅದ್ಭುತವಾದದ್ದು, ವಿಶಿಷ್ಟವಾದದ್ದು. ಇದನ್ನೆಲ್ಲ ಕೊಟ್ಟಿರೋ ಪರಂಪರೆ. ಈ ಪರಂಪರೆಯ ಬಗ್ಗೆ ನಮಗೆ ನಾವೇನಿರಬೇಕಂದ್ರೆ ಹೆಮ್ಮೆ ಇರಬೇಕು. ನಮ್ಮ ಮಕ್ಕಳಿಗೆ ನಾವು ಅದನ್ನು ಹೇಳ್ಕೊಡ್ಬೇಕು. ಅದನ್ನು ನಾವು ಹೇಳ್ಕೊಡ್ತಾ ಇಲ್ಲ. ಫಸ್ಟು ಕಾನ್ವೆಂಟ್ ಶಾಲೆಗೆ ಹಾಕ್ತೀವಿ, ಆಯಿತಾ? ಜಾಸ್ತಿ ದುಡ್ಡು ಕೊಟ್ಟು ಮಾರ್ಬಲ್ ಗ್ರನೈಟು ಇರೋ ಶಾಲೆ ಇದ್ದರೆ ಇದು ವಾವ್ ಗ್ರೇಟ್ ಸ್ಕೂಲ್ ಅಂತ ಹಾಕ್ತೀವಿ. ನಮ್ಮ ಭ್ರಾಂತಿ ಹಾಗೆ. ಅಲ್ಲಿ ಹೋಗ್ತಾರೆ, ಟಸ್ಕುಸ್ ಅಂತ ಇಂಗ್ಲೀಷ್ ಕಲಿತಾರೆ. ಆಮೇಲೆ ಮೈ ಮದರ್ ನೋಸ್ ನಥಿಂಗ್, ಮೈ ಡ್ಯಾಡ್ ನೋಸ್ ನಥಿಂಗ್, ಮೈ ಗ್ರ್ಯಾಂಡ್ ಮಾ ಇಷ್ಟ, ಹೀಗೆ ಒಂದು ಅಹಂಕಾರ ಬರುತ್ತೆ. ಆಮೇಲೆ ಆಯಿತು, ಎಲ್ಲರನ್ನ ಬಳಸಿ ಏಣಿ ಥರ ಬಳಸಿ ಪರದೇಶಕ್ಕೆ ಹೋಗೋದು ಮುಗಿದೋಯ್ತು. ನಿಮಗೆ ಏನು ಸಲ್ತು? ಈ ದೇಶಕ್ಕೆ ಏನು ಕೊಟ್ಟರು? ಈ ದೇಶಕ್ಕಾಗಿ ಪ್ರಾಣ ಕೊಟ್ಟರು. ನಮ್ಮ ಪೂರ್ವಜರು ಪ್ರಾಣವನ್ನು ಕೊಟ್ಟರು, ಆಸ್ತಿಯನ್ನು ಕೊಡ್ಕೊಂಡ್ರು. ನಾವೆಲ್ಲ ಬ್ರಾಹ್ಮಣರವ್ರು ಕೇಳ್ಕೊಳ್ತೀವಿ. ನಾವು ಒಬ್ಬೊಬ್ಬರ ಹಿನ್ನೆಲೆ ನೋಡಿ, ನನ್ನ ಪೂರ್ವಜರು ತೆಗೆದುಕೊಂಡು ಎಲ್ಲಿಂದ ಇಲ್ಲಿಗೆ ನಾವು ತೆಲುಗು ಸ್ಮಾರ್ತ ಬ್ರಾಹ್ಮಣರು. ಕಾಕತೀಯರ ಕಾಲದಲ್ಲಿ ವಾರಂಗಲಲ್ಲಿದ್ದವರು. ಅಲ್ಲಿ ಅಲಾವುದ್ದೀನ್ ಖಿಲ್ಜಿ ಬಂದು ದಾಳಿ ಮಾಡಿದಾಗ ಆಗಿಪ್ಪ ಅಂತ ಮತಾಂತರ ಆಗ್ಬಿಟ್ಟಿದ್ರೆ ಆಸ್ತಿ ಪಾಸ್ತಿ ಎಲ್ಲ ಉಳಿತಾ ಇತ್ತು. ಆಸ್ತಿ ಹೋದ್ರೂ ಪರವಾಗಿಲ್ಲ, ಏನು ಹೋದ್ರೂ ಪರವಾಗಿಲ್ಲ, ನಾವು ಧರ್ಮವನ್ನು ಬಿಡೋಣ ಅಂತ ಎಲ್ಲವನ್ನೂ ಕಳ್ಕೊಂಡು ಬರಿಗೈಯಲ್ಲಿ ನಿರ್ಗತಿಕರಾಗಿ ಬಂದರು ಆಚೆ. ಅದು ನಮಗೆ ಪಾಠ ಆಗಬೇಕು. ಈ ಧರ್ಮಕ್ಕಾಗಿ ಅವರು ಎಲ್ಲವನ್ನೂ ಕಳ್ಕೊಂಡ್ರು. ನಾವೀಗ ಯಾವುದೋ ಒಂದು ಜುಜುಬಿ ಯಾರನ್ನೂ ಏಪ್ ಮಾಡೋಕ್ಕಾಗಿ ನಮ್ಮ ಧರ್ಮವನ್ನು ನಾವು ಕಳ್ಕೊಳ್ಬಾರ್ದು. ಇವತ್ತು ಇಷ್ಟು ಚೆನ್ನಾಗಿ ನೀವೆಲ್ಲ ಬೆಂಗಳೂರಲ್ಲೇ ಇರಲಿ, ಮೈಸೂರಲ್ಲೇ ಇರಲಿ, ಎಲ್ಲೇ ಇರಲಿ, ವರ್ಷ ಬಂದು ನಾನು ಕೇಳಿದೆ, ನಮ್ಮನ್ನು ಕರಿಯಾಗಿ ಬಂದಾಗ ಎಲ್ಲ ಬರ್ತಾರ ಬೆಂಗಳೂರು? ಬಂದು ನೋಡಿ ನೀವು ಅಂತ ಹೇಳಿದ್ರು ಅವರು. ನಿಜವಾಗ್ಲೂ ಬಂದು ನೋಡಿದ್ದೀನಿ, ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮೂರಲ್ಲೂ ನಡೆಯುತ್ತೆ, ಬೇರೆ ಬೇರೆ ಕಡೆ ನಡೆಯುತ್ತೆ. ಯಾರು ಬರೋದೇ ಇಲ್ಲಲ್ಲ ಅಂತ ಸ್ವಲ್ಪ ದುಃಖಪಡ್ತಾರೆ. ಎಲ್ಲ ಇಲ್ಲಿ ಯಾರು ಹುಟ್ಟಿ ಬೆಳೆದಿರ್ತಾರೋ ಅವ್ರಿಗೆ ಸ್ವಲ್ಪ ಬಾಲ್ಯದ ನೆನಪಿರೋರು ಬರ್ತಾರೆ. ಮುಂದಿನ ಪೀಳಿಗೆಗೆ ಮಾಲ್ಗೆ ಎಸ್ ಐ ಹ್ಯಾವ್ ಟೈಮ್, ಸಿನಿಮಾಗಳಿಗೆ ಐ ಹ್ಯಾವ್ ಟೈಮ್, ರಿಸಾರ್ಟಲ್ಲಿ ಹೋಗಿ ಸುಮ್ಮನೆ ಆ ಹಳೆ ನೀರನ್ನೇ ರೀಸೈಕಲ್ ಮಾಡ್ತಾರಲ್ಲ, ಅಲ್ಲಿ ರೈನ್ ಡ್ಯಾನ್ಸ್ ಮಾಡೋಕ್ಕೆ ಟೈಮ್ ಇದೆ ಇವ್ರಿಗೆ.
ವಾಟ್ಸಪ್ ಅದನ್ನೇ ಫಾರ್ವರ್ಡ್ ಮಾಡ್ಕೊಂಡು ಹೋಗೋಕ್ಕೆ ಟೈಮ್ ಇದೆ. ಆದರೆ ನಮ್ಮ ಊರು, ನಮ್ಮ ಕುಲ ದೇವತೆ, ನಮ್ಮ ಗ್ರಾಮ ದೇವತೆ, ನಮ್ಮ ಸಂಸ್ಕೃತಿ, ನಮ್ಮ ಬೇರು, ನಮ್ಮ ಅಸ್ಮಿತೆ, ಇದಕ್ಕಾಗಿ ಸಮಯ ಇಲ್ಲ ಅಂದರೆ ಏನರ್ಥ? ಅಂದರೆ ಮನಸ್ಸಿನಲ್ಲಿ ಆದರ ಹೊರಟೋಗಿದೆ. ಆದರ ಹೋಗಿಸುವಂತಹ ಮೆಕಾಲೆ ಸಿಸ್ಟಮ್ ಇದು ಭಾರತೀಯ. ದಿಸ್ ಇಸ್ ನಾಟ್ ಇಂಡಿಯನ್ ಎಜುಕೇಶನ್, ಇದು ಮೆಕಾಲೆ ಎಜುಕೇಶನ್. ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ. ನಮ್ಮ ಇತಿಹಾಸ ಪುಸ್ತಕದಲ್ಲಿ ಮರೆಯಾಗಿರುವ ಕತೆ, ನಿಜವಾದ ಕತೆ, ತುಂಬ ಜನ ಗೊತ್ತಿಲ್ಲ. ನಮ್ಮ ಸಂಸ್ಕೃತ ಸರ್ಕಲ್ಸಲ್ಲಿ ಸ್ವಲ್ಪ ಗೊತ್ತು, ಏಕೆಂದರೆ ಚಮ್ಮೋಶಾಸ್ತ್ರಿಯವರು ಹೇಳ್ತಾ ಇರ್ತಾರೆ ಇದನ್ನು. ಮೆಕಾಲೆ ಅಂತಿದ್ದಾನಲ್ಲ, ಅವನು ಲಾರ್ಡ್ ಮೆಕಾಲೆ ಅಂತ ಕರೀತಾರೆ. ಅವನು ಕಳ್ಳ ಮೆಕಾಲೆ, ಲಾರ್ಡ್ ಅಲ್ಲ. ಅವನು ಮಹಾ ದುಷ್ಟ, ಕುತಂತ್ರಿ, ಮತಾಂಧ ಪಾದ್ರಿ. ಭಾರತಕ್ಕೆ ಬಂದಿದ್ದು ಮತಾಂತರಕಾರ. ಅವನಿಗೊಂದು ಪ್ರಶ್ನೆ ಮೂಡಿತು. ನಾವು ಬ್ರಿಟಿಷರ್ಸ್ ಬರೋಕ್ಕಿಂತ ಮುಂಚೆ ಫ್ರೆಂಚ್ ಬಂದರು, ಡಚ್ ಬಂದರು, ಪೋರ್ಚುಗೀಸ್ ಬಂದರು, ಅದಕ್ಕಿಂತ ಮುಂಚೆ ಮುಘಲರು, ಪಠಾಣರು, ಬಹಮನಿಗಳು, ಎಷ್ಟು ಜನ ಬಂದರು, ಲೂಟಿ ಮಾಡಿದ್ರು, ಸಾಯಿಸಿದ್ರು, ದೇವಸ್ಥಾನಗಳನ್ನ ನಾಶ ಮಾಡಿದ್ರು, ಗುರುಕುಲಗಳನ್ನ ನಾಶ ಮಾಡಿದ್ರು, ಮತಾಂತರ ಮಾಡಿದ್ರು, ಬೆದರಿಸಿದ್ರು. ಇಷ್ಟೆಲ್ಲ ಅನರ್ಥ ಪರಂಪರೆಯನ್ನು ಮಾಡಿದ್ರು. ಇಷ್ಟೆಲ್ಲ ಬೇರೆ ದೇಶಗಳಿಗೂ ಆಗಿದೆ. ಯುರೋಪಲ್ಲಿ ಆಯಿತು. 10 ವರ್ಷದಲ್ಲಿ, 50 ವರ್ಷದಲ್ಲಿ, 100 ವರ್ಷದಲ್ಲಿ ಇಡೀ ಯುರೋಪ್ನ ಮತಾಂತರ ಮಾಡಿದ್ವಿ. 10 ವರ್ಷದಲ್ಲಿ, 50 ವರ್ಷದಲ್ಲಿ, 100 ವರ್ಷದಲ್ಲಿ ಇಡೀ ಅರಬ್ ಕಂಟ್ರೀಸ್ ಮೂಲ ಇಸ್ಲಾಂ ಮೊದಲು ಏನಿತ್ತೋ ಎಲ್ಲ ಹೊರಟೋಯ್ತು. ಹೀಗೆ ಎವ್ರಿಥಿಂಗ್ ವಾಸ್ ಕ್ರಿಶ್ಚಿಯನೈಸ್ಡ್ ಆರ್ ಇಸ್ಲಾಮೈಸ್ಡ್. ಈ ದೇಶದಲ್ಲಿ 10 ವರ್ಷ ಅಲ್ಲ, 50 ವರ್ಷ ಅಲ್ಲ, 100 ವರ್ಷ ಅಲ್ಲ, 1000 ವರ್ಷಕ್ಕಿಂತ ಹೆಚ್ಚು ಕಾಲ ನಾವು ಬಂದು ಇಷ್ಟೆಲ್ಲ ಮಾಡಿದ್ರು ಕೂಡ ಇಡೀಕ್ಕೂ ಹಿಡ್ಕೊಂಡು ಸಹನೋಗ್ತು ಹೇಳ್ತಾರೆ, ಸಂಘವನ್ನೇ ಮಾಡ್ತಾರೆ, ಒಬ್ಬಟ್ಟು ತಿಂತಾರೆ, ಬಡವರು ಒಬ್ರಿಗೊಬ್ರು ದಾನ ಮಾಡಿ ಪೋಷಣೆ ಮಾಡ್ಕೊಳ್ತಾರೆ. ಎಲ್ಲಿದೆ ಈ ಶಕ್ತಿ? ಒಂದು ಚೂರು ಅವಕಾಶ ಸಿಕ್ಕರೆ ಅಲ್ಲೇ ಎಂತೆಂಥ ಉತ್ಸವಗಳನ್ನ ಬ್ಯಾನ್ ಮಾಡಿಬಿಟ್ಟಿದ್ರು. ಮೊಘಲ್ ಕಾಲದಲ್ಲಿ ಟಿಪ್ಪು ಸುಲ್ತಾನ ಬ್ಯಾನ್ ಮಾಡಿಬಿಟ್ಟಿಲ್ಲ. ಅಷ್ಟಾದರೂ ಕೂಡ ಮನೆ ಅಂಗಳದಲ್ಲೇ ಮಾಡ್ಕೊಳ್ತಾರಲ್ಲ. ಬಡವರಾದರೂ ಕೂಡ ದಾನ ಮಾಡೋದನ್ನೋದಿಲ್ಲ. ಈ ದಾನ, ಈ ಧರ್ಮ, ಈ ಪ್ರೀತಿ, ಈ ಸ್ವಾಭಿಮಾನ, ನಾನು, ನನ್ನ ದೇಶ, ನನ್ನ ಧರ್ಮ, ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಇದನ್ನು ಬಿಡಲ್ಲ ಅನ್ನೋ ಈ ಸ್ವಾಭಿಮಾನ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ, ಜೆನ್ಯೂನ್ ಕ್ವೆಶ್ಚನ್. ಎಲ್ಲಿಂದ ಬರುತ್ತೆ? ಅವನು ಸ್ಟಡಿ ಮಾಡ್ದ. 2 ವರ್ಷ ತನ್ನ ಕೋಲ್ಕತ್ತಾ ಒಂದು ಬಂಗ್ಲೆಯಲ್ಲಿ ಬಿಟ್ಟು ಇಡೀ ಭಾರತವನ್ನು ಸ್ಟಡಿ ಮಾಡ್ಕೊಂಡು ದಿನ ತನ್ನ ಕ್ಯಾರೇಜ್ನಲ್ಲಿ, ಹಾರ್ಸ್ ಕ್ಯಾರೇಜ್, ಅವನಿಗೆ ಕುದುರೆ ಗಾಡಿನಲ್ಲಿ ಊರಲ್ಲೆಲ್ಲ ಹೋಗ್ತಿದ್ನು. ಏನು ಜನ ಸಂಜೆ ಆದರೆ ಭಜನೆ ಮಾಡ್ತಾರೆ, ಆರತಿ ಮಾಡ್ತಾರೆ, ಕರ್ಪೂರ ಇರ್ತಾರೆ, ಆ ಕಡೆ ವೇದಾಧ್ಯಯನ ಮಾಡ್ತಾರೆ, ಈ ಕಡೆ ಶಾಸ್ತ್ರಾಧ್ಯಯನ ಮಾಡ್ತಾರೆ, ಈ ಕಡೆ ಹರಕತೆ ನಡೆಯುತ್ತೆ. ಏನಿದು ಜನ ಇಷ್ಟು ಖುಷಿ ಪಡ್ತಾರೆ, ಇಷ್ಟು ಖುಷಿ ಪಡ್ತಾರಲ್ಲ. ನಮಗೆ ಅವರ ಪ್ರಾರ್ಥನೆ ಕೂಡ ಮೌರ್ನಿಂಗ್ ಥರನೇ ಇರುತ್ತೆ. ಸೊ ಇವರೇನು ಇಷ್ಟು ಖುಷಿ ಪಡ್ತಾರೆ? ಇದಕ್ಕೆ ಹೇಗೆ ಬರುತ್ತೆ ಇವ್ರಿಗೆ? ಇಡೀ ಕಮ್ಯುನಿಟಿ ಹಿಂಗಿದೆಯಲ್ಲ. ಈ ಆನಂದಕ್ಕೆ ಕಾರಣ ಚಿಂದಿ ಬಟ್ಟೆ ಹಾಕೊಂಡಿದ್ರು, ಆನಂದಕ್ಕೆ ಮಾತ್ರ ಕೊರತೆ ಇಲ್ಲ. ಬಡವರಲ್ಲಿ ಬಡವ ಕೂಡ ಕಷ್ಟಪಟ್ಟು ಕೂಡಿಟ್ಟು ಒಂದು ಸಣ್ಣ ಮದುವೆ ಮಾಡಿ 10 ಜನ ಊಟ ಹಾಕ್ತಾರೆ. ಈ ಒಂದು ಕಲೆಕ್ಟಿವ್ ಫರ್ವ, ಈ ಒಂದು ಸಾಮೂಹಿಕ ಚಿಂತನೆ ಇದೆ, ಹೆಂಗೆ ಬರುತ್ತೆ ಇವ್ರಿಗೆ ಅಂತ ಪ್ರಶ್ನೆ ಹುಡುಕ್ತಾನೆ ಇಲ್ಲ. ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇಲ್ಲ. 2 ವರ್ಷ ಆಯ್ತಂತೆ. ಕೊನೆಗೆ ಒಂದಿನ ಒಂದು ಉತ್ತರ ಸಿಕ್ತು. ಏನಾಯಿತು ಅಂದರೆ, ಅವನ ಬಂಗ್ಲೆಯಿಂದ ಅನತಿ ದೂರದಲ್ಲಿ ಒಂದು ಬ್ರಾಹ್ಮಣ ಕುಟುಂಬ, ಅಲ್ಲಿರೋ ಒಬ್ಬ ಯುವಕ. ಅವನೊಂದು ಸ್ವಲ್ಪ ಇಂಗ್ಲೀಷ್ ಅದು ಇದು ಕಲ್ತಿದ್ದ, ದುಬಾಷಿ ಥರ ಕೆಲಸ ಮಾಡ್ತಿದ್ದ ಬ್ರಿಟಿಷರ್ಸ್ಗೆ. ಅವನು ಯಾವುದೋ ಊರಿಗೆ ಹೊರಟಿದ್ದ. ತನ್ನ ಸಾಮಾನುಗಳನ್ನೆಲ್ಲ ಕ್ಯಾರೇಜಲ್ಲಿ, ಇದು ಕುದುರೆ ಗಾಡಿನಲ್ಲಿ ಎಸೆದು ಹೊರಟಿದ್ದ. ಹೊರಡೋ ಮುಂಚೆ ತಂದೆಗೆ, ತಾಯಿಗೆ, ಅಜ್ಜಿ, ತಾತ ಎಲ್ರಿಗೂ ನಮಸ್ಕಾರ ಮಾಡ್ದ, ಪಾದಾಭಿವಂದನೆ ಮಾಡ್ದ. ಕೊನೆಗೆ ಅವರ ಮನೆ ಅಡುಗೆ ಭಟ್ರಿಗೂ ಕೂಡ ಪಾದಾಭಿವಂದನೆ ಮಾಡ್ತಾನೆ. ಮೇಲ್ಪಾಲೆಗೆ ಪ್ರಶ್ನೆ ಬಂತು. ಸರಿ, ಆ ಯುವಕ 4-6 ದಿನ ಆದ್ಮೇಲೆ ಸಿಗ್ತಾನೆ. ನೀನು ಯಾಕೆ ಹೊರಟಾಗ ಅಪ್ಪ ಅಮ್ಮಂಗೆ, ಅಜ್ಜಿ ತಾತಗೆ ನಮಸ್ಕಾರ ಮಾಡಿದ್ರೆ ಐ ಅಂಡರ್ಸ್ಟ್ಯಾಂಡ್. ನೀವು ಅಡುಗೆ ಭಟ್ಟನಿಗೆ, ಬಟ್ಲರ್ಗೆ ಯಾಕೆ ನಮಸ್ಕಾರ ಮಾಡೋದು? ಈಸ್ ಆಫ್ಟರ್ ಆಲ್ ಬಟ್ಲರ್. ನೀನು ಎಂಪ್ಲಾಯಿ, ಕೆಲಸಕ್ಕಿರೋನು, ಅವ್ನಿಗೆ ಯಾಕೆ ನಮಸ್ಕಾರ ಮಾಡಿದೆ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಅಂತ. ಆಗ ಮೆಕಾಲೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇವನು ಯುವಕ ಇರ್ತಾನಂತೆ, ಬ್ರಾಹ್ಮಣ ಯುವಕ. ಹೇಗೆ ಆಗಲ್ಲ, ಅವನು ಅಡುಗೆ ಭಟ್ಟ ಇರ್ಬೋದು, ಅವನು ಬಡವ ಇರ್ಬೋದು, ಆದರೆ ಅವನು ಸಂಸ್ಕೃತ ಪಂಡಿತ, ಅವನು ವೇದ ಪಂಡಿತ. ಸೊ ವಾಟ್ ಅಂದ ಮೆಕಾಲೆ. ನಮ್ಮಲ್ಲಿ ಒಬ್ಬ ವೇದ ಪಂಡಿತನಿಗೆ, ಸಂಸ್ಕೃತ ಪಂಡಿತನಿಗೆ ಮಹಾರಾಜ ಚಕ್ರವರ್ತಿನೂ ನಮಸ್ಕಾರ ಮಾಡ್ತಾನೆ. ಅದು ನಮ್ಮ ಸಂಸ್ಕೃತಿ. ಮೆಕಾಲೆಗೆ ಆಶ್ಚರ್ಯ ಅನಿಸ್ತದೆ. ಬಡವರವನು ಚಿಲ್ಲಿ ಬಟ್ಟೆ ಹಾಕೊಂಡಿದ್ದಾನೆ, ನಿನ್ನಲ್ಲಿ ಕೆಲಸಕ್ಕಿದ್ದಾನೆ, ನಾಟ್ ಸೋ ಗ್ರೇಟ್ ಅಬೌಟ್ ಹಿಮ್. ಆಗ ಆ ಯುವಕ ಹೇಳ್ತಾನಂತೆ, ಮಹಾರಾಜನಿಂದ ಹಿಡಿದು ಕೆಲಸದವರೆಗೂ ಎಲ್ಲರಿಗೂ ಕೂಡ ವಿದ್ಯೆ ಕೊಡುವವನು, ಏನನ್ನೂ ಬಯಸದೆ
ವಿದ್ಯೆ, ವೇದ ವಿದ್ಯೆ ಮತ್ತು ಅನ್ನ ವಿಕ್ರಯ ಮಾಡೋ ಹಾಗಿಲ್ಲ, ಎಲ್ಲವನ್ನ ನಿಸ್ವಾರ್ಥವಾಗಿ ಕೊಡುವಂತಹ ಬ್ರಾಹ್ಮಣನನ್ನ ಅತ್ಯುತ್ತಮ ಗೌರವದಿಂದ ಕಾಣುತ್ತೆ ನಮ್ಮ ಸಂಸ್ಕೃತಿ. ಯಾಕೆ ಅಂದರೆ 15,000 ವರ್ಷಗಳ ನಮ್ಮ ಪರಂಪರೆಯ ವಿದ್ಯೆ, ಬುದ್ಧಿ, ಸಿದ್ಧಿ, ಕಲೆ, ಸಾಹಿತ್ಯ, ಜೀವನ ಸಂಹಿತೆ, ಆಚಾರ ವಿಚಾರ, ಆಹಾರ ಪದ್ಧತಿ ಏನೇನಿದೆ, ವೇಷಭೂಷ ಎಲ್ಲವನ್ನು ಇಂಟ್ಯಾಕ್ಟ್ ಆಗಿ ಉಳಿಸಿದಂತಹ ಆ ಪಾರಂಪರಿಕ ಜ್ಞಾನವನ್ನ ಸದಾ ಉಳಿಸುವುದಕ್ಕಾಗಿಯೇ ತಮ್ಮ ಜೀವನವನ್ನ ಸಮರ್ಪಿಸಿಕೊಂಡಂಥವರು ಬ್ರಾಹ್ಮಣರು. ಹಾಗಾಗಿ ವಿದ್ಯಾಂ ಪ್ರದಾತೀತಿ ವಿಪ್ರಹ ವಿವಿಧಂ ಪ್ರದಾತೀತಿ ವಿಪ್ರಹ ಅಂತ ಹೇಳ್ತೀವಲ್ಲ, ಅಂಥ ವಿಪ್ರರನ್ನ ನಾವೆಲ್ಲರೂ ಪೋಷಿಸ್ತೀವಿ. ಅವರೇನು ಕೇಳೋದಿಲ್ಲ, ಆದರೆ ನಾವೆಲ್ಲರೂ ಅವರಿಗೆ ಕೊಡ್ತೀವಿ. ಆ ಕೊಟ್ಟಿದ್ದನ್ನು ಕೂಡ ಅವರು ತಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಪ್ರತಿದಾನ ಮಾಡ್ತಾರೆ. ಇಂಥವ್ರಿಗೆ ಸಾಕ್ಷಾತ್ ಚಕ್ರವರ್ತಿ ಕೂಡ ನಮಸ್ಕಾರ ಮಾಡ್ತಾರೆ. ಅವರಿಂದಲೇ ನಮ್ಮ ಸಂಸ್ಕೃತಿ ಇಷ್ಟು ಚೆನ್ನಾಗಿದೆ ಅಂತ ಗುಟ್ಟು ಬಿಟ್ಕೊಟ್ಬಿಟ್ಟ ಇವತ್ತು. ಇದು ಇವತ್ತು ನಮಗಿನ್ನೂ ಅರ್ಥ ಆಗಿಲ್ಲ, ಮೆಕಾಲೆಗೆ ಅರ್ಥ ಆಯಿತು. ತಕ್ಷಣವೇ ಕೇವಲ 6-7 ತಿಂಗಳಲ್ಲಿ ಅವನು ಪ್ಲಾನ್ ಮಾಡಿದ್ದು ಇಂಗ್ಲಿಷ್ ಎಜುಕೇಷನ್ ಆಕ್ಟ್. ಇಂಗ್ಲಿಷ್ ಎಜುಕೇಷನ್ ಆಕ್ಟಿನ ಮುಖ್ಯ ಉದ್ದೇಶ ಏನು ಅಂದರೆ ಸಂಸ್ಕೃತವನ್ನು ಕಿತ್ತು ಹಾಕಿ ಅಲ್ಲಿ ಇಂಗ್ಲಿಷ್ ತರೋದು. ಅದನ್ನು ಮಾಡಿಬಿಟ್ಟು ಅವನು ತುಂಬ ಕಾನ್ಫಿಡೆಂಟ್ ಆಗಿದೆ, 100 ವರ್ಷಕ್ಕೆ ಭಾರತೀಯರು ವಿಲ್ ಬಿ ಇಂಡಿಯನ್ ಬೈ ಫಿಸಿಕ್ ಆ್ಯಂಡ್ ಯುರೋಪಿಯನ್ ಬೈ ಮ್ಯಾನರಿಸಮ್ಸ್ ಅಂತ. ದೇಹದಿಂದ ಮಾತ್ರ ಭಾರತೀಯರಾಗಿರ್ತಾರೆ, ಏನಿದೆ ಅವರ ಮನೋಭಾವ ಸಂಪೂರ್ಣ ಯುರೋಪಿಯನೈಸ್ ಆಗಿರುತ್ತೆ ಅಂತ. ಪಾರ್ಷಿಯಲಿ ಕರೆಕ್ಟ್, ಒಂದು ಮಟ್ಟಕ್ಕೆ ನಿಜ ಆಯಿತು ಅಂತ ಹೇಳೋಣ. ಬೆಂಗಳೂರು ಮಾಲಿಗೆ ಬಂದು ನೋಡ್ಬಿಟ್ಟು ಅವ್ರು ಯಾರು ಭಾರತೀಯರಂತೂ ನಾನಂತೂ ಕಲಿಯಲ್ಲ. ಏನಿದೆ ಭಾರತೀಯತೆಯಲ್ಲಿ? ಕನ್ನಡ ಇಲ್ಲ, ಭಾರತೀಯ ವೇಷ ಇಲ್ಲ, ಸಭ್ಯತೆ ಇಲ್ಲ, ಸಂಸ್ಕೃತಿ ಇಲ್ಲ, ಕನ್ನಡ ಅಂತ ನಾಚಿಕೆಯಿಂದ ಬೇರೆ ಹೇಳ್ತಾರೆ. ಒಂದು ಮಟ್ಟಿಗೆ ಅವನು ಸಫಲನಾದ. ಆದರೆ ನಮ್ಮ 1000 ವರ್ಷಗಳ ಬೇರೂರಿರುವ ಸಂಸ್ಕೃತಿ ಎಂಥದ್ದು ಅಂದರೆ ಎಷ್ಟೊಂದು ಬೇರು ಕತ್ತರಿಸೋಕ್ಕಾಗತ್ತು, ಅಲ್ಲಿ ಇಲ್ಲಿ ಕತ್ತರಿಸ್ತಾ ಬಂದರು. ಆದರೆ ತಾಯಿ ಬೇರು ಎಷ್ಟು ಆಳವಾಗಿ ಊರಿದೆ ಅಂತಂದರೆ, ಇಂಥ ಊರುಗಳಲ್ಲಿ, ಇಂಥ ದೇವಸ್ಥಾನಗಳಲ್ಲಿ, ದೊಡ್ಡ ದೊಡ್ಡ ಬ್ರಾಹ್ಮಣ ಮನೆತನದಲ್ಲಿ ಅಯ್ಯೋ ನಮ್ಮ ಊರಿನ ದೇವರು, ಅಯ್ಯೋ ನಮ್ಮ ಗ್ರಾಮ ದೇವತೆ ಅಂತ ಆ ಹಾಳಾದ ಸರ್ಕಾರ ದುಡ್ಡು ಕೊಡದೆ ಹೋದರೂ ಕೂಡ ತಾವೇ ದುಡ್ಡು ಹಾಕ್ಕೊಂಡು ಬೆಳಗ್ಗೆ ಪೂಜೆ ಮಾಡಿ ಆಮೇಲೆ ಆಚೆ ಹೋಗಿ ಏನೋ ಸಣ್ಣ ಪುಟ್ಟ ಸಂಪಾದನೆ ಮಾಡ್ಕೊಂಡು ಮತ್ತೆ ಬಂದು ದೀಪ ಅಂಟಿಸಿ ವೈದಿಕ ವೃತ್ತಿಯನ್ನು, ಪೌರೋಹಿತ್ಯವನ್ನು ಉಳಿಸ್ತಾ ಇರುವಂತಹ ಬ್ರಾಹ್ಮಣರು ಇನ್ಯಾವ ಜಗತ್ತಿನ ಯಾವ ಸಂಸ್ಕೃತಿಯನ್ನು ಉಳಿಸುತ್ತೆ? ನಮ್ಮ ಅಕಾಡೆಮಿ ಮೂಲಕ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ನಾವು. ಹೇಗೆ ಶುರು ಆಯಿತು ಅಂತ ಹೇಳ್ತೀನಿ. ನಮ್ಗೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಕೆಲವರೆಲ್ಲ ಕಾರಣ. ಒಬ್ಬರು ಕೆಂಗೇರಿ ಚಕ್ರಪಾಣಿ ಅವರು. ನಾವು ಹಲವಾರು ಕೋರ್ಸ್ಗಳನ್ನು ಮಾಡ್ತೀವಿ ನಾವು ಭೂ ಅಕಾಡೆಮಿ. ಇವೆಲ್ಲರೂ ಬನ್ನಿ ಸೇರ್ಕೊಳ್ಳಿ ದಯವಿಟ್ಟು. ಎಲ್ಲ ಆನ್ಲೈನೇ ಜಾಸ್ತಿ ಮಾಡೋದು ನಾವು. ಅದರಲ್ಲಿ ಒಂದು 25 ಕೋರ್ಸ್ಗಳಿದೆ. ಅದರಲ್ಲಿ ಸನಾತನ ಧರ್ಮ ಅಂತ ಇದೆ, ಸನಾತನ ದೇವಾಲಯ ಅಂತ ಒಂದು ಕೋರ್ಸ್ ಇದೆ. ದೇವಸ್ಥಾನಗಳ ವಾಸ್ತುಶಿಲ್ಪ, ದೇವಸ್ಥಾನಗಳ ಹಿನ್ನೆಲೆ, ಹಿಸ್ಟ್ರಿ ಎಲ್ಲ. ಅದ್ರ ಜೊತೆಗೆ ದೇವಸ್ಥಾನಗಳ ಹಿಂದೆ ಉಚ್ಚಾರಕ್ಕೆ ಹೋದ್ರು ಹೇಗೆ ಅವನತಿಗೆ ಬಂದವು,